ಆಗ್ತಿತ್ತು ಬರೋರು ಜಾಗ ಬಿಟ್ಬಿಡ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕೆ ಸೈನ್ ಮಾಡೋದು ಇಲ್ಲಿ ಸೈನ್ ಮಾಡೋದು ಜಾಗ ರಿಜಿಸ್ಟ್ರೇಷನ್. ಎಸ್, ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಶಿವಮೊಗ್ಗದಲ್ಲಿ 10ನೇ ತರಗತಿಯ ಕೊಲೆ. ಇದು ಎಂಥ ಕ್ರೂರಿ ಕೃತ್ಯ ಅಂದ್ರೆ ಇದು ನೋಡೋದಕ್ಕೆ ಆಗ್ತಾ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಈ ವಿಷಯದಲ್ಲಿ ಬಹಳ ಒಂದು ಅನ್ಯಾಯ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಇದು VMTV ಕರ್ನಾಟಕ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಇದು. 10ನೇ ತರಗತಿ ವಿದ್ಯಾರ್ಥಿ 8 ಜನ ಬಂದು ಏನು ಗಾಂಜಾ ಮತ್ತಿನಲ್ಲಿ ಅವನನ್ನ ಕೊಲೆ ಮಾಡಿರುವುದಂಥದ್ದು ಇಲ್ಲಿ ಬಹಳ ಎದ್ದು ಕಾಣಿಸ್ತಾ ಇದೆ. ಈ ಕುರಿತಾಗಿನೂ ಅಲ್ಲಿನ ತಂದೆ ತಾಯಿಗಳು ಶವವನ್ನ ಇಟ್ಕೊಂಡು ಬೀದಿ ಮೇಲೆ ಪ್ರತಿಭಟನೆ ಮಾಡುವಂತದ್ದು ನಡೀತಾ ಇದೆ. ಆ ಸ್ಥಳದಲ್ಲಿ ಈಶ್ವರಪ್ಪನವರು ಭೇಟಿ ಕೊಟ್ಟು ಮಾತುಕತೆ ನಡೀತಾ ಇದೆ ಅನ್ನೋದು ಕೂಡ ಕಂಡು ಬರ್ತಾ ಇದೆ. ಇದು VMTV ಕರ್ನಾಟಕ ಬಿಗ್ ಎಕ್ಸ್ಕ್ಲೂಸಿವ್ ಅಂತಾನೆ ಹೇಳ್ಬೋದು. ಈ ಸಂದರ್ಭದಲ್ಲಿ ಇನ್ನೂ DC ಅವರು ಕೂಡ ಭೇಟಿ ಕೊಟ್ಟಿಲ್ಲ ಅನ್ನೋದು ರೀತಿಯಾಗಿ ಕಂಡು ಬಂದಾಗ ಈಶ್ವರಪ್ಪನವರು ಬಹುಶಃ ಬಹಳ ಕೋಪದಿಂದ ಮಾತಾಡುವಂಥದ್ದು, ಅವರ ದೂರವಾಣಿ ಕರೆಗೂ ಕೂಡ ಸಂಪರ್ಕದಲ್ಲಿ ಸಿಕ್ಕಿಲ್ಲ. ಆ ಕಾರಣದಿಂದಾಗಿ ಕುಮಾರ ಬಂಗಾರಪ್ಪನವ್ರ ಜೊತೆ ಮಾತನಾಡಿ ಅಲ್ಲಿ ನಾನು ಖಂಡಿತವಾಗ್ಲೂ DC ಅವರಿಗೆ ಸಂತಾನ ಹೇಳ್ತೀವಿ, ಪರಿಹಾರ ಕೊಡಿಸುವಂತ ವ್ಯವಸ್ಥೆನೂ ಕೂಡ ಮಾಡ್ತೀನಿ ಅಂತ ಈಶ್ವರಪ್ಪನವ್ರಿಗೆ ಮಾತಾಡಿದ್ದಾರೆ. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿ ಕೊಡಬೇಕಾಗಿತ್ತು DC ಅವರು, ಇನ್ನೂ ಭೇಟಿ ಕೊಟ್ಟಿಲ್ಲ ಅನ್ನೋದಕ್ಕೆ ಬಹಳ ಇದು. ಆದ್ರೆ ಗಾಂಜಾ ಮಚ್ಚಿನಲ್ಲಿ ಏನು ಗಾಂಜಾ ಸೇವಿಸಿ ಸಾವನ್ನಪ್ಪಿರುವಂತ ವಿದ್ಯಾರ್ಥಿಗೆ ಏನಾಗುತ್ತೆ ಅನ್ನೋದು ಮಾಡಿ ಅಲ್ಲೆಲ್ಲ ಮಾಡ್ಬೋದು. ಯಾಕೆಂದ್ರೆ ಒಬ್ಬೊಬ್ಬ ಹುಡುಗ ಹಿಂದೂ ಹುಡುಗ ಹೊಡೆದರಷ್ಟು ಮುಸ್ಲಿಂ ಹುಡುಗರು ಅದು ಅವರ ತಂದೆ ತಾಯಿ ಎಲ್ಲರೂ ಕೂಡ ದೇಶಕ್ಕೂ ಬರಬೇಕು, ಪರಿಹಾರ ಘೋಷಣೆ ಮಾಡಬೇಕು ಅಂತ ರಸ್ತೆಯಲ್ಲಿ ಬ್ಲಾಕ್ ಮಾಡಿದಾರಲ್ಲ, ಅವ್ರಿಗೆ ಜವಾಬ್ದಾರಿ ಲ್ಯಾಂಡ್ ಆರ್ಡರ್ ಗೊತ್ತಾಗಲ್ಲ ಅವ್ರಿಗೆ. ಅವ್ರು ಹೇಳ್ಬಿಟ್ಟು ಬರಕ್ ಹೇಳಿ, ಇಮಿಡಿಯೇಟ್ ಬರಕ್ ಹೇಳಿ. ನಾನು ಈಗ ಬಂದೆ, ಇಲ್ಲಿ ಬರೋ ತನಕ ನನಗೂ ಡೀಟೇಲ್ ಗೊತ್ತಿಲ್ಲ. ಈಗ ಬಂದ್ಮೇಲೆಲ್ಲ ಜನ ಕೂತ್ಕೊಂಡು ಧರಣ ಮಾಡ್ತಿರೋದು, ಡೆಡ್ ಬಾಡಿ ಇಟ್ಕೊಂಡು ಕೂತಿಯಾರ ಅವರು, ಇಡೀ ಫ್ಯಾಮಿಲಿಯವರು. ಅದ್ರ ಜೊತೆಗೆ ಎಲ್ಲ ಹಿಂದೂ ಸಮಾಜ ಜನ ಎಲ್ಲ DC ಫೋನ್ ಮಾಡಕ್ ಹೇಳಿ. ಅಟ್ಲೀಸ್ಟ್ ನನಗೆ ನಾನು ಫೋನ್ ಮಾಡಿದೀನಿ, 10 ಸರಿ ಫೋನ್ ಮಾಡಿದೀನಿ, ರಿಂಗ್ ಆಗತ್ತೆ, ಎತ್ತುತ್ತಾ ಇಲ್ಲ. ಅವ್ರಿಗೆ ಜವಾಬ್ದಾರಿ ಇಲ್ವಾ? ಇಮಿಡಿಯೇಟ್ ಫೋನ್ ಮಾಡಕ್ ಹೇಳಿ. ತಂದೆ ತಾಯಿ ಎಲ್ಲರೂ ಕೂಡ ಅಲ್ಲಲ್ಲ, ಅದಕ್ಕೆ ಇದೇನು ಏನ್ ಕತೆ ಅನ್ನೋದನ್ನ ಸಂಬಂಧಪಟ್ಟ ಅಧಿಕಾರಿಗಳೇ ಗಮನಿಸಬೇಕು. ಅದನ್ನ ಯಾಕೆ ಹಿಂಗಾಯ್ತು, ಯಾರು 7 ಜನ ಅರೆಸ್ಟ್ ಮಾಡಿದಾರಂತೆ, ಅವ್ರಿಗೂ ಅದಕ್ಕೆ ಸಂಬಂಧ ಏನು? ಇನ್ನು ಅನೇಕ ಸುದ್ದಿಗಳಿದೆ, ಇಲ್ಲಿ ಗಾಂಜಾ ಎಲ್ಲ ಹೊಡೆದ್ರು ಅಂತ. ಅದಕ್ಕೆ ಎಲ್ಲ ಬಂದು SPDC ಗಮನಿಸ್ತಾರೆ, ಈ ಜನಗಳದ ಅಭಿಪ್ರಾಯ ಕೇಳಿದ್ರೆ ಏನ್ ಮಾಡ್ಬೋದು ಅಂತ ಹೇಳ್ಬೋದು. ಅವ್ರು ಏನು ಹೇಳಿದೇನೆ ಅವರಷ್ಟು ಅವ್ರು ಕೂತ್ಕೊಂಡ್ರೆ ಅದಕ್ಕೆಪ್ಪ ಜನ, ನನಗೂ ಗೊತ್ತಿಲ್ಲ. ಡೆಡ್ ಬಾಡಿ ನೋಡೋಣ, ಜನ ಎಲ್ಲ ಧರಣಿ ಕೂತಿದ್ದು ನೋಡಿದೆ ನಾನು. ಅವ್ರ ತಂದೆ ತಾಯಿ ಎಲ್ಲ ಧರಣಿ ಕೂತಿದ್ದಾರೆ, ಅವ್ರ ಸಂಬಂಧಿಕರೆಲ್ಲ ಕೂತಿದ್ದಾರೆ, ಹಿಂದೂ ಸಮಾಜದಲ್ಲ ಕೂತಿದ್ದಾರೆ. ಅವ್ರ ತಂದೆ ಇವರು ಅವ್ರು ಹೇಳ್ತಾ ಇದ್ರೆ ಒಂದಿಷ್ಟು ಜನ ಬಂದು ಸ್ಕೂಲಿಂದ ಹೊರಗೆ ಬರ್ತಿದ್ದಂಗೆ ಸಿಕ್ಕಾಪಟ್ಟೆ ಹೊಡೆದ್ರು ಅಂತ, ಆಮೇಲೆ ಅಲ್ಲೇ ಸತ್ರು ಅಂತ ಸುದ್ದಿ ಎಲ್ಲ ಇದೆ. ಅವ್ರ ತಂದೆ ಹೇಳ್ತಾ ಇದ್ದಾರೆ. ಅದಕ್ಕೆ DC ಅವರು SP ಅವರು ಬಂದು ಏನು ಕತೆ ಅನ್ನೋದು ಹೇಳ್ತಾರೆ. SP ಅವರು